ಮನೆ ಮಾಲೀಕರೇ ಎಚ್ಚರ, ಮನೆ ಬಾಡಿಗೆ ಕೊಡೋ ಮುನ್ನ ಕೇರ್ಫುಲ್. ಇದು ಅಂತಿಂಥ ಕಥೆಯಲ್ಲ. ಮನೆ ಮಾಲೀಕರು ಮತ್ತು ಮನೆ ಬಾಡಿಗೆ ಹುಡುಕುವವರು ಈ ಸ್ಟೋರಿನ ನೋಡಲೇಬೇಕಾದಂಥ ಸ್ಟೋರಿ. ಯಾಕಂದರೆ ನಿಮ್ಮ ಮನೆ ಮತ್ತು ನಿಮ್ಮ ಹಣ ಪಡ್ಕೊಂಡು ನಿಮಗೇ ಪಂಗನಾಮ ಹಾಕೋ ಒಂದು ದೊಡ್ಡ ಫ್ರಾಡ್ ಕಂಪನಿ ಇದೆ. ಅದರ ಬಲೆಗೆ ನೀವೇನಾದರೂ ಬಿದ್ದರೆ ನಿಮ್ಮ ಕತೆ ಮುಗೀತೆ ಅಂತ ತಿಳಿಯಿರಿ. ನಾನು ಜಿಯು ಟೆನೆಂಟ್, ಕಳೆದ 2 ವರ್ಷದಿಂದ ನಾನು ಅಲ್ಲಿದ್ದೀನಿ. ಈ ವ್ಯಕ್ತಿ ನನಗೆ ನಾನೇ ಆ ಫ್ಲ್ಯಾಟ್ ಓನರ್ ಅಂತ ಹೇಳಿದ್ದಾರೆ. 7,55,000ಗೆ ನಾನು ಆ ಮನೆ ಕೊಟ್ಟಿರೋದು. ನಾವು ಅಗ್ರಿಮೆಂಟ್ ಆಗಿರೋದು ಈ ಮೇಲೆ ಇರೋ ಜಿಯು ಆಫೀಸಲ್ಲಿ. ನಾವು ದುಡ್ಡು ಕೊಟ್ಟಿರೋದು ಇವನಿಗೆ. ಸೊ ಓನರ್ ಬಂದು ಇವಾಗ ನಾನೇ ಇದು ಮನೆಗೆ ಓನರು, ನೀವು ನಮಗಿವಾಗ ಇವನಿಗೆ ದುಡ್ಡು ನಿಂತಿರೋದ್ರಿಂದ ನೀವು ಬಾಡಿಗೆ ಕೊಡಿ 17,000 ಆ ಮನೆ ವರ್ತಿಗೆ ತಕ್ಕಂಗೆ. ಇವಾಗ ನಾವು ಎಲ್ಲಿಗೆ ಹೋಗೋದು, ಇವನನ್ನು ಹೇಗೆ ಹುಡುಕೋದು, ಇದು ಬಿಗ್ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಅವರು ಟೆನೆಂಟ್ ಅಂತ ನಮಗೆ ಲೀಸ್ಗೆ ಕೊಟ್ಟರು 12 lakhs ಅಂದ್ಬಿಟ್ಟು. ಆಮೇಲೆ ಅದ್ರ ಜೊತೆಗೆ ಖಾಲಿ ಮಾಡುವಂದ್ರೆ ಓನರು. ಬಟ್ ಖಾಲಿ ಮಾಡುವಾಗ ನಮಗೆ ಗೊತ್ತಾಯಿತು ಇದು ಫ್ರಾಡ್ ಅಂದ್ಬಿಟ್ಟು. ಅದಕ್ಕೆ ನಾವು ಅವ್ರ ಕಂಪ್ನಿ ಹೋಗೋದಕ್ಕೆ ಅವರು ಒಂದು ಚೆಕ್ ಕೊಟ್ಟರು. ಆ ಚೆಕ್ ಬೌನ್ಸ್ ಆಗಿಬಿಡ್ತು. ಅದಕ್ಕೆ ನಮಗೆ ನ್ಯಾಯ ಸಿಗಲಿ ಅಂತ ಕಮಿಷನರ್ ಆಫೀಸ್ ಬಂದುಬಿಟ್ಟು ಕಂಪ್ಲೇಂಟ್ ಕೊಡಬೇಕಂತ ರೆಡಿ ಆಗ್ತಾ ಇದ್ದೀವಿ. ಬೆಂಗಳೂರಿನ HBR ಲೇಔಟ್ನಲ್ಲಿ ಅಹಮದ್ ಅಲಿ ಬೇಗ್ ಎನ್ನುವ ವ್ಯಕ್ತಿ ಜಿಯು ಹೋಮ್ಸ್ ಆಫೀಸ್ ಒಂದನ್ನು ತೆರೆದಿದ್ದಾನೆ. ಈತ ಪಾಶ್ ಆಫೀಸ್ ಮಾಡಿಕೊಂಡು ಒಂದಿಷ್ಟು ಕೆಲಸಗಾರರನ್ನ ಇಟ್ಕೊಂಡು ದೊಡ್ಡ ಉದ್ಯಮಿಯಂತೆ ಪೋಸ್ ಕೊಡ್ತಾನೆ. ಜೊತೆಗೆ ರಾಜಕೀಯ ನಾಯಕರ ಜೊತೆ ಓಡಾಡಿಕೊಂಡು CM DCM ಜೊತೆ ಫೋಟೋ ಬೇರೆ ತೆಗೆಸ್ಕೊಂಡು ಅದನ್ನೇ ಬಂಡವಾಳ ಮಾಡಿಕೊಂಡು ನೂರಾರು ಜನರಿಗೆ ವಂಚನೆ ಮಾಡಿದ್ದಾನೆ. ಬಾಡಿಗೆ ಮನೆಗಳಿಗೆ ನಾನೇ ಮಾಲೀಕ ಅಂತ ಯಾಮರಿಸ್ತಾನೆ. ಈ ಮಹಾನ್ ಮೋಸಗಾರ ತನ್ನ ಕಂಪನಿಯ ಮೂಲಕ ಮನೆ ಮಾಲೀಕರ ಮತ್ತು ಬಾಡಿಗೆದಾರರ ನಡುವೆ ಬ್ರೋಕರ್ ರೀತಿ ಕೆಲಸ ಮಾಡ್ತಾನೆ. ಮುಖ್ಯವಾಗಿ ವಿದೇಶದಲ್ಲಿ ಅಥವಾ ಪರ ಊರಿನಲ್ಲಿ ಇರುವವರ ಖಾಲಿ ಇದ್ದ ಮನೆಗಳನ್ನು ಬೇರೆಯವರಿಗೆ ಬಾಡಿಗೆ ಕೊಡಿಸುವುದಾಗಿ ಹೇಳಿ ಮನೆಗಳ ಮಾಲೀಕರ ಬಳಿಯಲ್ಲಿ ಜಿಯು ಹೋಮ್ಸ್ ಕಂಪನಿ ಹೆಸರಿನ ಮೇಲೆ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ. ಆ ಬಳಿಕ ಬಾಡಿಗೆಗೆ ಪಡೆದ ಮನೆಗಳಿಗೆ ತಾನೇ ಮಾಲೀಕ ಅಂತ ಹೇಳಿಕೊಂಡು ಖಾಲಿ ಮನೆ ಹುಡುಕಿಕೊಂಡು ಬರೋರಿಗೆ ಈತ ಲೀಸ್ಗೆ ಕೊಡ್ತಾನೆ. ಅಯ್ಯೋ ಭಾರಿ ಕಷ್ಟ ಆಗಿದೆ ಸ್ವಾಮಿ, ನಮ್ಗೆ ಯಾಕೆ ಹೇಳ್ತೀರಿ? ನಿಜವಾಗಿ ಹೇಳ್ಬೇಕಂದ್ರೆ ಮನೆ ತೋರಿಸಿ ಏನಾದ್ರು ಮೋಸ ಮಾಡಿದಾರ? ಇಲ್ಲ ಇಲ್ಲ, ನಮ್ಗೆ ಬಿಲ್ಡಿಂಗ್ ಓನರ್ ಅಪ್ಪ ನಾವು. ಅದೇ ಸರ್, ಇವಾಗ ನಿಮ್ಗೆ ಮೋಸ ಆಗಿದೆ ಮತ್ತೆ ಅದೇ ಇಲ್ಲ ಇಲ್ಲ ಇಲ್ಲ, ಇವ್ರಿಗೂ ಬೇರೆ ನನಗೂ ನಂದು ಬಿಲ್ಡಿಂಗ್ ಇಲ್ಲ, ನಾವು ರೆಂಟ್ ಕೊಟ್ಟಿದ್ದೀನಿ. ನನಗೂ ರೆಂಟ್ ಕೊಟ್ಟಿಲ್ಲ. ಖಾಲಿ ಮಾಡಿದ್ರೆ ಖಾಲಿ ಮಾಡಲ್ಲ, ಮಾಡಿಸ್ತೀನಿ ಅಂತ ಹೋಗಿರೋ ಅವನು ಇದುವರೆಗೆ ನನಗೆ ಕಾಣಿಸಿಲ್ಲ. ಅವನು ಇವಾಗ ಎಲ್ಲಿದ್ದಾನಂತ ನಾವು ಓಡಾಡ್ತಾ ಇದ್ದೀನಿ, ಅವನು ನನ್ನ ಕೈಗೆ ಸಿಕ್ಕಿಲ್ಲ. ಇದು ಒಂದಿಬ್ಬರ ಕಥೆಯಲ್ಲ, 500ಕ್ಕೂ ಹೆಚ್ಚು ಜನರ ಗೋಳಿನ ಕತೆ. ಈತ ಒಬ್ಬ ನಯವಂಚಕ. ದೊಡ್ಡ ಕಚೇರಿ, ದೊಡ್ಡವರ ಫೋಟೋ ಹಾಕಿಕೊಂಡು ಜನರ ನಂಬಿಕೆ ಗಳಿಸಿ ಅವರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದಾನೆ. ನನಗೆ 7,55,000 ಕಂಟಿನ್ಯೂಸ್ ಲಾಸ್ಟ್ ಅಕ್ಟೋಬರಿಂದ ನಾನು ಫಾಲೋ ಅಪ್ ಮಾಡಿ ನನಗೆ 2.5 ಲಕ್ಷ ಇವತ್ತು ನಾಳೆ ಅಂತ ಹೇಳಿ ಫೈನಲಾಗಿ ನಾನು ಫೆಡಪ್ ಆಗಿ ಬಾನಸವಾಡಿ ಪೊಲೀಸ್ ಸ್ಟೇಷನ್ಗೆ ಹೋದೆ. ಸೊ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ACP ಉಮಾಶಂಕರ್ ಅವ್ರ ಹತ್ರ ಮಾತಾಡಿದೆ. ಅವರು ನಮಗೆ ಬೈತಾರೆ, ಇದು ಸಿವಿಲ್ ಕೇಸು, ನೀವು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂದ್ಬಿಟ್ಟು ಜಸ್ಟ್ ಕಂಪ್ಲೇಂಟ್ ತೊಗೊಂಡಿದ್ದಾರೆ ಅಷ್ಟೇ. ಅದು FIR ಆಗಲಿಲ್ಲ, ಏನೂ ಆಗಲಿಲ್ಲ. ನಾವು ಕಾಲ್ ಮಾಡ್ತೀವಿ ಅಂದ್ಬಿಟ್ಟು ಕಳಿಸ್ಬಿಟ್ರು. ಈತ ಏನು ಮಾಡ್ತಾನೆ ಗೊತ್ತಾ? ಮನೆಯನ್ನು ಬಾಡಿಗೆ ಪಡೆದು ಮಾಲೀಕರಿಗೆ 1-2 ತಿಂಗಳು ಮಾತ್ರ ಸರಿಯಾಗಿ ಬಾಡಿಗೆ ಕೊಡ್ತಾನೆ, ನಂತರ ಕೊಡಲ್ಲ. ಆಗ ಮನೆ ಓನರ್ ಮನೆ ಬಾಗಿಲಿಗೆ ಬಂದು ಬಾಡಿಗೆ ಕೇಳಿದಾಗ ಬಾಡಿಗೆದಾರರಿಗೆ ಗೊತ್ತಾಗುತ್ತೆ ಈ ಮನೆಯ ಓನರ್ ಅಹಮದ್ ಅಲಿ ಬೇಗ್ ಅಲ್ಲ, ಬೇರೆಯವರು ಅಂತ. ಆಗ ತಮ್ಮ ಲೀಸ್ ಹಣವನ್ನು ವಾಪಸ್ ಕೇಳಿದ್ರೆ ಈತ ಯಾವ ಪ್ರತಿಕ್ರಿಯೆಯನ್ನು ನೀಡದೆ ವಂಚಿಸ್ತಾನೆ. 16 ಲಕ್ಷ ಕೊಟ್ಟೆ ನಾನು, ಇನ್ನೂ ತನಕ ಮನೆ ಇಲ್ಲ. ಒಂದು ವರ್ಷ ಆಯಿತು, ಲಾಸ್ಟ್ ಜೂನಲ್ಲಿ ಕೊಟ್ಟಿದ್ದೆ ನಾನು. 1 ವರ್ಷ ಆಯಿತು, ಕಾಸು ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ, ಏನೂ ಇಲ್ಲ. ಇವಾಗ ಹೋಗಿ ಕಂಪ್ಲೇಂಟ್ ಮಾಡಿದೆ ನಾನು ಫಸ್ಟು ಬಾನಸವಾಡಿ ಪೊಲೀಸ್ ಸ್ಟೇಷನಲ್ಲಿ. ಬಾನಸವಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಆಯಿತು, FIR ಎಲ್ಲ ರಿಜಿಸ್ಟರ್ ಆಗಿದೆ. ಇನ್ನೂ ತನಕ ಒಂದು ಕಾಲ್ ಬಂದಿಲ್ಲ ಪೊಲೀಸ್ ಸ್ಟೇಷನಿಂದ. ಅಹಮದ್ ಅಲಿ ಬೇಗ್ ವಂಚನೆಯ ವಿರುದ್ಧ ದೂರು ನೀಡಲು ಬಾಡಿಗೆದಾರರು ಮತ್ತು ಮಾಲೀಕರು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಈಗಾಗಲೇ ಹೆಣ್ಣೂರು, ನಾಗಾವರ, ಬಾಣಸವಾಡಿ ಪೊಲೀಸ್ ಠಾಣೆ ಸೇರಿದಂತೆ ಹಲವೆಡೆ ದೂರು ದಾಖಲಾಗಿದೆ. ಆದರೆ ಇಲ್ಲಿವರೆಗೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದ ಬೇಸತ್ತ ನೂರಾರು ನೊಂದವರು ಈಗ ಕಮಿಷನರ್ ಬಳಿ ಹೋಗಿ ದೂರು ದಾಖಲಿಸಿದ್ದಾರೆ. ಕಮಿಷನರ್ ಅವರು ನಮಗೇನು ಭರವಸೆ ಕೊಟ್ಟಿದ್ದಾರೆ ಅಂದರೆ ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆದಷ್ಟು ಬೇಗ ಇದಕ್ಕೊಂದು ಜಸ್ಟಿಸ್ ಖಂಡಿತವಾಗ್ಲೂ ನಮಗೆ ಸಿಗುತ್ತೆ ಅನ್ನೋ ಭರವಸೆ ಇದೆ. ನೊಂದವರ ದೂರು ದಾಖಲಿಸಿಕೊಂಡ ಕಮಿಷನರ್
ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಆದಷ್ಟು ಬೇಗ ಈ ವಂಚಕನ ವಿರುದ್ಧ ಕ್ರಮ ಕೈಗೊಳ್ಳಲಿ ಅನ್ನೋದು ವಿಜಯ ಟೈಮ್ಸ್ ಆಗ್ರಹವಾಗಿದೆ. ಮೇಘಾ ಕಂಪು, ವಿಜಯ ಟೈಮ್ಸ್, ಬೆಂಗಳೂರು.